ನಮಸ್ತೆ ಆತ್ಮೀಯರೇ. ನಮ್ಮಲ್ಲಿ ಒಂದು ಹಳೆಯ ಗಾದೆ ಇದೆ. ಮನೆಗೆ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡೋದು ಅಂತ. ಇದು ಬಹುತೇಕ ನಮ್ಮ ದೇಶವನ್ನ ಆಳ್ಕೊಂಡು ಬಂದಿರುವಂತ ಎಲ್ಲಾ ರಾಜಕಾರಣಿಗಳಿಗೂ ಅಧಿಕಾರಿಗಳಿಗೂ ಸಂಬಂಧಪಟ್ಟಂತ ವಿಚಾರಣೆ. ನಾನು ನಿನ್ನೆ ಒಂದಿನ ವಿಚಾರವನ್ನ ಹಾಕಿದ್ದಕ್ಕೆ ಕೆಲವರು ರಾಜಕೀಯ ಮಾತಾಡಬೇಡಿ, ನಮಗೆ ಬೇಡ, ನಿಮ್ಗೆ ಅವಶ್ಯಕತೆ ಇಲ್ಲ, ನೀವು ಬರೀ ಕೃಷಿನೇ ಮಾತಾಡಿ ಅಂತ ಹೇಳಿದಿರಿ. ನಿಮ್ಮ ಸಲಹೆಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ನೀವು ಇಟ್ಟಿರೋ ಪ್ರೀತಿಗೆ ನಿಮ್ಗೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ನಾನು ನಿಮ್ಗೆಲ್ಲರಿಗೂ ಕೃತಜ್ಞನಾಗಿದ್ದೀನಿ. ನಾನು ಇಲ್ಲಿ ಯಾರನ್ನೂ ನೋಯಿಸ್ಬೇಕು, ಯಾರನ್ನೋ ಗೇಲಿ ಮಾಡ್ಬೇಕು, ಯಾರನ್ನೋ ಕಾಲೆಳಿಬೇಕು ಅನ್ನೋ ಉದ್ದೇಶ ನನಗೆ ಖಂಡಿತ ಇಲ್ಲ. ಯಾರನ್ನೂ ನಾನು ಇಲ್ಲಿ ಗುರಿ ಮಾಡ್ತಾ ಇಲ್ಲ. ಯಾರು ನನಗೆ ಶತ್ರುಗಳಿಲ್ಲ, ಎಲ್ಲರೂ ನಮ್ಮ ಮಿತ್ರರೇ, ಎಲ್ಲರೂ ನಮ್ಮವರೇ. ಏನೋ ಆ ಜಾಗದಲ್ಲಿ ಹೋಗಿ ಕುತ್ಕೊಂಡಾಗ ಅವರು ಬದಲಾಗ್ತಾರೆ, ಒತ್ತಡಗಳು, ಟೆನ್ಷನ್ಗಳು ಅವು ಇರ್ತಾವೆ ಇಲ್ಲಿ. ಆದ್ರೆ ನನಗೆ ಯೋಚನೆ ಏನಪ್ಪಾ ಅಂದ್ರೆ, ಮುಂದಿನ ಪೀಳಿಗೆಗೆ ಏನು, ನಾಳೆ ನಿಮ್ಮ ಮಗು ಇರ್ಬೇಕಲ್ವಾ. ಯಾರೂ ಮಾತನಾಡಬೇಡಿ, ಯಾರೂ ಹೇಳ್ಬೇಡಿ ಅಂದ್ರೆ ನಮ್ಮದೇ ಆದ ಒಂದು ಸರ್ಕಲ್ ಇದೆಯಲ್ವಾ. ಎಲ್ಲರೂ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ, ಇನ್ನೊಂದೇನಿಲ್ಲ. ಅದೇ ನಮ್ಮ ಒಂದು ಸರ್ಕಲ್ ಇರೋರಿಗೆ ನಾವೇನು ಸಂದೇಶ ಕೊಡೋದು? ಕೆಲವರು ಹೇಳ್ತಾರೆ, ನೀವು ಯಾಕೆ ಮೌನವಾಗಿದ್ದೀರಿ, ಯಾಕೆ ಮಾತನಾಡ್ತಿಲ್ಲ ಅಂತ ಕೆಲವರು ಹೇಳ್ತಾರೆ. ಮಾತನಾಡಿದ್ರೆ ಯಾಕೆ ಮಾತಾಡ್ತೀರಾ ಅಂತ ಕೇಳ್ತಾರೆ. ಈಗೆಲ್ಲ ಇರ್ತಲ್ವಾ. ಲೋಕ ಜನ ಭಿನ್ನ ರುಚಿ. ಇರ್ಲಿ, ನಿಮ್ಮ ಸಲಹೆಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ನೀವು ಇಟ್ಟಿರೋ ಪ್ರೀತಿಗೆ ನಾನು ಅಭಾರಿಯಾಗಿದ್ದೀನಿ. ಆದರೂ ನಾಳೆಗೆ ನಮ್ಮ ಮಕ್ಕಳು, ನಮ್ಮ ಪೀಳಿಗೆ, ನಮ್ಮ ವಂಶೋಧಾರಕರು ಅಂತ ಹೇಳ್ತಿರಲ್ಲ ನೀವು, ಅವರೆಲ್ಲ ಇಲ್ಲಿ ಇರ್ಬೇಕಲ್ಲಪ್ಪ. ಇರುವಾಗ ನಾಳೆ ಹೋಗಿ ನೀನು ಸ್ವರ್ಗಕ್ಕೋ ನರ್ಕಕ್ಕೋ ಎಲ್ಲ ಹೋಗ್ತೀಯಾ. ಏನಪ್ಪಾ ಮಾಡ್ದೆ ನೀನು? ಸಾರ್ವಜನಿಕವಾಗಿ ಏನ್ ಮಾಡ್ದೆ? ಜನರನ್ನ ಎಚ್ಚರ ವಹಿಸಿ ಜಾಗೃತಿಗೊಳಿಸ್ದ? ತಪ್ಪನ ಹೋಗಿ ತಪ್ಪಂತಾದ್ರೂ ಹೇಳಿದ್ಯಾ? ಅಲ್ಲ ಬೆಪ್ಪನಾಗಿದೆ ಸುಮ್ಮನೆ ಇದ್ಬಿಟ್ಟಿ ಅಂತ ಕೇಳ್ತಾರೆ. ಬೆಪ್ಪನಾಗಿದ್ರು ಶಿಕ್ಷಣೆ, ತಪ್ಪಂತಾದ್ರೂ ಹೇಳಿ. ಇಟ್ಟಿಷ್ಟು 4 ಜನರಿಗೆ ಅದು ಅರಿವಾಗ್ತದೆ, ಏನ್ ಮಾಡ್ಕೋಬಹುದು ಅಂತ ಹೇಳಿ. ಇನ್ನೇ ನಾವಿಲ್ಲಿ ಹೇಳ್ಬಿಟ್ಟಿದ್ ಮಾತ್ರ ಅವೇನಲ್ಲಿ ಬದಲಾವಣೆ ಆಗ್ಬಿಡಲ್ಲ. ಆದರೂ ಜನ ಎಲ್ಲೋ ಒಂದು ಮೂಲೆಯಲ್ಲಿ ಸ್ವಲ್ಪ ಎಚ್ಚೆತ್ಕೊಳ್ಬಹುದು. ನಮ್ಮಲ್ಲಿ ತುಂಬಾ ಮಾನ್ಯರು, ತುಂಬಾ ಮಾತುಗಳೆಲ್ಲ ಇದ್ದಾರೆ ನೋಡಿ. ಮುಂದಿನ ಆಡಳಿತ ಆಗಿರ್ತಿತ್ತು ಅಂತ ಹೇಳಿದ್ರೆ ಜನರ ಅನುಕೂಲಕ್ಕಾಗಿ ಆಡಳಿತ ಇರ್ತಿತ್ತು. ರಾಜ ಪ್ರಜೆಗಳ ಮಾತನ್ನ ಕೇಳ್ತಿದ್ದ. ಪ್ರಜೆಗಳು ಏನ್ ಹೇಳ್ತಾರೆ, ಪ್ರಜೆಗಳ ಬಹುಮತ ಏನ್ ಹೇಳ್ತಾರೆ, ಪ್ರಜೆಗಳ ಮಾತನ್ನ ಕೇಳ್ತಿದ್ದ, ಪ್ರಜೆಗಳಿಗಾಗಿ ಬದುಕಿದ್ದ ಅವನಿಗೆ. ಈಗಿನ ವ್ಯವಸ್ಥೆ ಏನಾಗಿದೆ? ಪ್ರಜೆಗಳೆಲ್ಲ ರಾಜನ ಉದ್ಧಾರಕ್ಕೆ ಬದುಕಿದ್ದಾರೆ, ರಾಜ ಇರೋದೇ ಅವನು ಸುಖ ಅನುಭವಿಸ್ಲಿಕ್ಕೆ ಅಂತ. ಈ ತರದ ವ್ಯವಸ್ಥೆಯಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ ನೋಡಿ. ಬೆಂಗಳೂರು ನಗರವನ್ನು ಅಭಿವೃದ್ಧಿ ಮಾಡಿದ್ರು ಕೆಂಪೇಗೌಡರು, ಬೆಂಗಳೂರನ್ನು ನಿರ್ಮಾಣ ಮಾಡಿದ್ರು. ಏನ್ ಮಾಡಿದ್ರು ಅವರು? 4 ಗೋಪುರವನ್ನು ಕಟ್ಟಿದ್ರು ಮೂಲೆಯಲ್ಲಿ. ಅಂದ್ರೆ ಈ 4 ಗೋಪುರವನ್ನ ಗಡಿ ಇದು ದಾಟಿ ಮುಂದಕ್ಕೆ ಬೆಂಗಳೂರು ಹೋದ್ರೆ ಅಪಾಯ ಅಂತ. ಬೆಂಗಳೂರು ಈ 4 ಗೋಡೆಗಳ ಮಧ್ಯದಲ್ಲಿ ಗೋಪುರಗಳನ್ನು ದಾಟಿ ಹೋದ್ರೆ ಅಪಾಯ ಅಂತ ಸೂಚನೆಗಾಗಿ 4 ಗೋಪುರವನ್ನು ಕಟ್ಟಿದ್ರು. ಈಗೆಲ್ಲ 2-3 ಕಾರಣಕ್ಕೆ ಮಾಡಿ ಎಲ್ಲ ಒಂದನ್ನೆಲ್ಲ ಇಟ್ಕೊಂಡಿರುವಂತೆ. ಈಗ ಅದನ್ನ ತೆಗೆದಾಕಿದ್ರೆ ಏನೋ ಗೊತ್ತಿಲ್ಲ. ಕೆಳಗಡೆ ಬಿಟ್ಟಿಲ್ಲ, ಕೆಳ ಮುಚ್ಚಿದ್ದಾರೆ, ರಾಜಕಾರಣ ಮುಚ್ಚಿದ್ದಾರೆ. ಏನು ಮೇನ್ ಗಡಿನೇ ಬಿಡ್ತಾರ? ಬಿಟ್ರೆ ನಾಳೆಗೆ ಗುರುಗು ಕೊಡ್ಬೇಕಲ್ಲ, ಏನೋ ಒಂದು ಚಿಹ್ನೆ ಕೊಡ್ಬೇಕಲ್ಲ. ನಾಳೆ ಅಲ್ಲಿ 4 ಜನ ಅದ್ರ ಪಕ್ಕದಲ್ಲಿ ನಿಂತು ಸ್ಟ್ರೈಕ್ ಮಾಡ್ಬಿಟ್ರೆ ಇವ್ರಿಗೆ ಅವಮಾನ ಆಗುತ್ತಲ್ಲ. ಅಂದ್ರೆ ಪ್ರಜೆಗಳು ಇವ್ ಮಾಡೋದನ್ನೆಲ್ಲ ಸಹಿಸ್ಕೊಂಡು ಇರ್ಬೇಕು ಅನ್ನೋದು. ಅಂತ ಬೆಂಗಳೂರು ನಗರದಲ್ಲಿ ಅವರು ಅಷ್ಟು ಗುರುತು ಮಾಡಿ ಇಟ್ಟಿರುವಂತ ಜಾಗವನ್ನ ಇದು ಬೆಳೆದು ಏನಾಗಿದೆ ನೋಡಿ. ಅದಕ್ಕೆ ಅನೇಕ ವರ್ಷಗಳಿಂದ ದೇವರಾಜ ಮುಖ್ಯಮಂತ್ರಿ ಇದ್ದಾಗ ನೀವು ಟಿ ಎನ್ ಸೀತಾರಾಮ್ ಅವರ ಯಾವ್ದಾದ್ರು ಒಂದು ವಿಚಾರವನ್ನ ಕೇಳಿ ನೋಡಿ. ಅವರೇ ಜೀವಂತ ಸಾಕ್ಷಿಯಾಗಿ ಮಾತನಾಡ್ತಾ ಇದ್ದಾರೆ ಟಿ ಎನ್ ಸೀತಾರಾಮ್. ನೀವು ಅವ್ರ ಧಾರಾವಾಹಿಗಳನ್ನೆಲ್ಲ ನೋಡಿ ಮಜಾ ತಗೊಂಡಿರಲ್ಲ. ಅಟ್ಲೀಸ್ಟ್ ಅವರ ಧಾರಾವಾಹಿಗಳಲ್ಲಿ ಬರೋದನ್ನ ಸ್ವಲ್ಪ ಅನುಸರಿಸಿದ್ರೆ. ಟಿ ಎನ್ ಸೀತಾರಾಮ್ ಬಹಳ ಅತ್ಯುತ್ತಮವಾದ ಪ್ರಜ್ಞೆ ಇರುವಂತಹ ವ್ಯಕ್ತಿ. ಅವರ ಬಾಯಿಂದನೇ ಕೇಳಿ ಎಷ್ಟು ಹೇಳಿದ್ದಾರೆ ಅವರು ಅಂದ್ಬಿಟ್ಟು. ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರು ಮೇಂಟೆನೆನ್ಸ್ ಬೋರ್ಡ್ ಅಂತ ಇರ್ತದೆ. ಬೆಂಗಳೂರು ಮೇಂಟೆನೆನ್ಸ್ ಬೋರ್ಡ್ ಬೆಂಗಳೂರನ್ನ ಮೇಂಟೈನ್ ಮಾಡೋದಷ್ಟೇ. ಅದನ್ನ BTA ಡೆವಲಪ್ಮೆಂಟ್ ಅಂತ ಮಾಡ್ತಾರೆ. ಅವತ್ತೇ ನಂಜನಸ್ವಾಮಿ ಅವರು ಹೇಳ್ತಾರೆ, ನಮ್ಮ ರೈತ ನಾಯಕರು ಹೇಳ್ತಾರೆ, ನಂಜನಸ್ವಾಮಿ ಅವರು ಇನ್ನು ಮುಂದೆ ಅವನತಿ ಶುರು ಆಯ್ತು 1970-71 ಹಿಂದೆನೇ ಹೇಳಿದ್ದಾರೆ. ಪ್ರೊಫೆಸರ್ ನಂಜನಸ್ವಾಮಿ ಅವರು ಎಂತಹ ಭವಿಷ್ಯವನ್ನು ನೋಡಿದ್ದಾರೆ ಹೇಳ್ತಾರೆ. ಅವರು ಏನ್ ಸರ್ ಡೆವಲಪ್ ಆಗೋದು ಬೇಡ ಬೆಂಗಳೂರು ಅಂತ ಕೇಳ್ತಾರೆ ಅವರು. ಹೌದಪ್ಪ, ಡೆವಲಪ್ ಆಗ್ಬೇಕು, ಬೇಡ ಅಂತ ಹೇಳ್ತಾರೆ. ಬೆಂಗಳೂರು ನಗರದ ದೂರದಲ್ಲಿರುವಂತ ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ತುಮಕೂರು, ಮೈಸೂರು, ಚಾಮರಾಜನಗರ, ಬೀದರು, ಗುಲ್ಬರ್ಗ, ಹುಬ್ಬಳ್ಳಿ, ಧಾರವಾಡ ಇವು ಡೆವಲಪ್ ಆಗ್ಬೇಕು. ಬೆಂಗಳೂರು ಡೆವಲಪ್ ಆಗೋದಲ್ಲ. ಬೆಂಗಳೂರು ಡೆವಲಪ್ ಆದಾಗ ಏನಾಗ್ತಂತಂದ್ರೆ ಎಲ್ಲಾ ರೀತಿಯ ಇಂಡಸ್ಟ್ರಿಗಳು ಬರ್ತವೆ. ಇಂಡಸ್ಟ್ರಿಗಳು ಬಂದಾಗ ಎಲ್ಲ ಜನ ಅಲ್ಲಿ ಬರ್ತಾರೆ. ಆ ಜನ ಬಂದಾಗ ಅವ್ರಿಗೆ ಉದ್ಯೋಗ ಬೇಕು. ಉದ್ಯೋಗ ಮಾಡ್ಬೇಕಾದ್ರೆ ವೆಹಿಕಲ್ ಬೇಕು. ಆಮೇಲೆ ಸೈಟ್ಗಳು ಮಾಡ್ಬೇಕು. ಡೆವಲಪ್ ಮಾಡ್ತೀನಿ ಅನ್ನೋ ವಯಸ್ಸಿನಲ್ಲಿ ಕೆರೆಗಳನ್ನ ಜಮೀನೆಲ್ಲ ಸೈಟ್ ಮಾಡಿ ಆದಾಗ ಜನ ಹೋಗಿ ಅಲ್ಲಿ ಕೂತ್ಬಿಡ್ತಾರೆ. ಆಮೇಲೆ ಅದ್ರ ಜೊತೆಗೆ ಬೆಂಗಳೂರಿನ ಸಿಲಿಕಾನ್ ಸಿಟಿ, ಆಮೇಲೆ ಏನ್ ಹೇಳಿದ್ರೆ ಅವರಿಗೆ ನಿವೃತ್ತಿ ಆದವರಿಗೆ ಸ್ವರ್ಗ, ಇಡೀ ಭಾರತದಲ್ಲಿ ಅತ್ಯುತ್ತಮವಾದ ಒಂದು ಜಾಗ ಅಂತೆಲ್ಲ ಹೇಳಿ, ಆರೋಗ್ಯಕ್ಕೆ ಒಳ್ಳೆ ಜಾಗ ಬೆಂಗಳೂರು ಅಂತ ಹೇಳಿ ಎಲ್ಲರನ್ನು ಆಕರ್ಷಣೆ ಮಾಡಿ ಇವತ್ತು ಬೆಂಗಳೂರಿನ ಸ್ಥಿತಿ ಏನಾಗಿದೆ? ಈಗ ಬೆಂಗಳೂರನ್ನು ಬದಲಾಯಿಸಲು ಸಾಧ್ಯ ಆಗ್ತದೆ. ಎಲ್ಲರ ಕೈ ಸಿಗಾಕೊಂಡಿದೆ ಬೆಂಗಳೂರು ನೋಡಿ. ಅವತ್ತು ನಂಜನಸ್ವಾಮಿ ಅವರು ಹೇಳಿದ ಮಾತು ಎಷ್ಟು ಸತ್ಯ ಇದೆ ಅಂದ್ರೆ ಇವತ್ತು ನಾವೆಲ್ಲ ಅನುಭವಿಸ್ತಾ ಇದ್ವಿ. ತುಂಬಾ ಜನ ಹೇಳ್ತಾರೆ, ಏನಾದ್ರು ಒಂದು ಕೇಳಕ್ ಹೋದ್ರೆ ಇವೆಲ್ಲ ಅಭಿವೃದ್ಧಿ ವಿರೋಧಿಗಳು ಅಂತ. ನಾವು ಅಭಿವೃದ್ಧಿ ವಿರೋಧಿಗಳು ಅಲ್ಲ ರೀ. ನಾವು ಅಭಿವೃದ್ಧಿಗಳ ವಿರೋಧಿ ಅಲ್ಲ. ಅಭಿವೃದ್ಧಿ ಎಲ್ಲ ಆಗ್ಬೇಕು, ಯಾರಾಗ್ಬೇಕು, ಯಾವಾಗ ಆಗ್ಬೇಕು, ಹೇಗಾಗ್ಬೇಕು ಅನ್ನುವ ಪ್ರಜ್ಞೆ ಇರುವವರು ನೋಡಿ. ತುಂಬಾ ಜನ ನೋಡಿ ಸಚಿವರುಗಳು ಚುನಾವಣೆಯಲ್ಲಿ ಗೆದ್ದು ಬಂದ ನಂತರ ಬೆಂಗಳೂರು ಸೇರ್ಬಿಟ್ರೆ ಇನ್ನು ಅವ್ರ ಕ್ಷೇತ್ರಕ್ಕೆ ಹೋಗೋದಿಲ್ಲ. ಅವ್ರ ಕ್ಷೇತ್ರಕ್ಕೆ ಹೋಗೋದೇ ಅವ್ರ ಚುನಾವಣೆ ಸಮಯದಲ್ಲಿ.
ಬೆಂಗಳೂರು ಅಷ್ಟು ಆಕರ್ಷಣೆ ಆಗಿ ಕೂತ್ಬಿಡ್ತಾರೆ ಅವ್ರಿಗೆ. ನೆಕ್ಸ್ಟ್ ಸೋತ್ರೆ ಇನ್ನೊಬ್ಬ ಹೇಳ್ತಾನೆ, ಅವ್ನು ಸೋತ್ರೆ ಇವ್ನು ಬರ್ತಾನೆ. ನೋಡಿ ಅಲ್ಲೇ 2 ಜನ ಅಥವಾ 3 ಜನ, ಇಲ್ಲದ್ರೆ ಅವ್ರ ಕುಟುಂಬದವರು. ನೀರೆಲ್ಲಿಂದ ಕೊಡ್ತೀರಿ? ಬೆಂಗಳೂರಿನಲ್ಲಿ ನೀರೆಲ್ಲಿಂದ ಕೊಡ್ತೀರಿ? ಹೋಗಿ ನೀರು ಕೊಡ್ತೀರಿ ಇಟ್ಕೊಳ್ಳಿ ಬಾಟ್ಲಲ್ಲಿ. ಈಗ ಆಕ್ಸಿಜನ್ ಕಿಟ್ಟಲ್ಲಿ ಕೊಡ್ತೀರಾ? ನಿಮ್ಮ ಮಕ್ಕಳಿಗೆಲ್ಲ ಆಕ್ಸಿಜನ್ ಕಿಟ್ಟಲ್ಲಿ ಕೊಡ್ತೀರಾ? ಇವಾಗ ಎಷ್ಟು ಬೆಳೆದಿದೆ, ಎಷ್ಟು ಬೃಹತ್ಕಾರ ಬೆಳೆದಿದೆ. ಈಗ ನೀವು ಅಲ್ಲಿ ವಾಹನ ಬಳಸಬೇಡಿ. ಡೆಲ್ಲಿಯಲ್ಲಿ ಇದೆಯಲ್ಲ ಏಕಸಂಖ್ಯೆ ದ್ವಿಸಂಖ್ಯೆನ ಒಂದೊಂದು ದಿನ ಬಳಸೋದು. ಆಮೇಲೆ ಮಕ್ಕಳಿಗೆಲ್ಲ ಬೇಸಿಗೆಯಲ್ಲಿ ಶಾಲಾ ದಿನಗಳಲ್ಲಿ ರಜೆ ಕೊಡೋದು, ಶೆಕೆ ಜಾಸ್ತಿ ಆಯ್ತು ಅಂತ ಹೇಳೋದು. ಇದಕ್ಕೆಲ್ಲ ಕಾರಣ ಏನು? ನಾವೆಲ್ಲರೂ ಮೌನವಾಗಿರೋದು. ಮತ್ತೆ ರಾಜಕಾರಣಿಗಳು ಅವ್ರು ಏನ್ ಹೇಳ್ತಾರೆ ಅವ್ರ ಹಿಂದ್ಗಡೆ ಹೋಗಿ ನಾವು ಉಗೆ ಅನ್ನೋದು. ಇವೆಲ್ಲ ಡೊಂಬರಾಟ, ದುಂದುವೆಚ್ಚ ಬೇಡ. ನಾವೆಲ್ಲರಿಗೂ ಹೇಳೋದಿಷ್ಟೇ, ನಮ್ಮ ದೇಶ, ನಮ್ಮ ರಾಜ್ಯ ಡೆವಲಪ್ ಆಗ್ಬೇಕು. ನಮ್ಮ ಭಾರತದ ಇತಿಹಾಸದಲ್ಲಿ ಯಾರೂ ಕೂಡ ದುಂದುವೆಚ್ಚವನ್ನು ಎಲ್ಲೂ ಮಾಡಿಲ್ಲ. ಯಾರೋ ಒಬ್ರು ತಮ್ಮ ತೋರಿಕೆಗಾಗಿ ಎಲ್ಲೋ ಒಂದ್ ಕಡೆ ಹೋಗಿ ನಗರಗಳಲ್ಲಿ ಮದುವೆ ಮಾಡ್ತಿದ್ರು. ಮೊದಲೇ ನಮ್ಮ ಜನ ಎಲ್ಲಿ ಮಾಡ್ತಿದ್ರು ಮದುವೆ? ತಮ್ಮ ಮನೆಗಳಲ್ಲೇ, ತಮ್ಮ ಊರಲ್ಲೇ ಮಾಡ್ತಾ ಇದ್ರು. ಸರಳವಾಗಿರ್ತಿದ್ರು. ಒಂದು 50 ಜನ 60 ಜನ ಮಾತ್ರ ಸೇರ್ತಿದ್ರು, 5 ಜನ ಸೇರ್ತಿರ್ಲಿಲ್ಲ. ಎಲ್ಲಾ ಕೆಲಸಗಳನ್ನ ಅವ್ರವರೇ ಮಾಡ್ಕೊಳ್ಳೋದು, ಅವ್ರವರೇ ಅಡಿಗೆ ಮಾಡೋದು, ಅವರೇ ಬಡಿಸೋದು, ನೆಂಟರುಗಳೇ ಅಡಿಗೆ ಮಾಡೋದು. ಈಗೆಲ್ಲ ಪ್ಯಾಕೇಜ್ ಬಂದ್ಬಿಟ್ಟಿದೆ. ಪ್ರತಿಯೊಂದಕ್ಕೂ ಪ್ಯಾಕೇಜು. ಜನನ ವೆಲ್ಕಮ್ ಮಾಡೋದು ಪ್ಯಾಕೇಜು. ಹುಡುಗಿಯ ಪಕ್ಕದಲ್ಲಿ ನಿಂತ್ಕೊಳ್ಳೋಕೆ 4 ಜನ ಹೆಣ್ಮಕ್ಳು ಬಾಡಿಗೆವ್ರೆ, ಪೀಠ ಕೊಡೋರು ಬಾಡಿಗೆವ್ರೆ, ಹುಡುಗನ ಪಕ್ಕದಲ್ಲಿ ನಿಂತ್ಕೊಳ್ಳೋರು ಬಾಡಿಗೆವ್ರೆ. ಎಲ್ಲ ಯಾಂತ್ರಿಕತೆ ರೀತಿ ನಡೀತಾ ಇದೆಯಲ್ಲ. ಇದೆಲ್ಲ ಬೇಡ. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಮನೆಯಲ್ಲಿ. ಅವರು ಟೆನ್ಷನ್ ತಂದು ಅವ್ರನ್ನ ಆ ಕಾಲೇಜು ಈ ಕಾಲೇಜು, ಆ ಟ್ಯೂಷನ್, ಆಮೇಲೆ ವಿಜ್ಞಾನ ದೇಶದಲ್ಲಿ ದೊಡ್ಡ ದೊಡ್ಡ ಚೆಕಪ್ಗಳು, ಆಸ್ಪತ್ರೆಗಳು, ಇವೆಲ್ಲ ಯಾವಾಗಾದ್ರೂ ವಾಸಿ ಆಗದೇ ಇದ್ದಾಗ. ನನಗೆ ಗೊತ್ತಿರೋ ಹಾಗೆ ಯಾವುದೋ ಒಂದು ಆರೋಗ್ಯದ ಸಮಸ್ಯೆ ಇದ್ರೆ ವೆಲ್ಲೂರ್ ಅಂತ ಒಂದು ಹಾಸ್ಪಿಟ್ಲ್ ಇತ್ತಂತೆ. ಆ ವೆಲ್ಲೂರ್ ಹಾಸ್ಪಿಟಲ್, ತಮಿಳುನಾಡು ವೆಲ್ಲೂರ್ ಹಾಸ್ಪಿಟಲ್ ಹೋಗೋರು ಜನ. ಈಗ ಅದೆಲ್ಲ ಸೌಲಭ್ಯ ನಿಮ್ಮ ಹೋಬಳಿ ಮಟ್ಟದಲ್ಲಿ ಸಿಗ್ತಾ ಇದೆ. ಅಂದ್ರೆ ಏನ್ ಅರ್ಥ ಆಯ್ತದ್ದು? ದೇಶ ಅಭಿವೃದ್ಧಿ ಆಗಿದೆ ಅಂತ. ಪ್ರತಿಯೊಂದು ಲ್ಯಾಬು, ಮೆಡಿಕಲ್ ಶಾಪು, ಡಾಕ್ಟರ್ ಶಾಪು, ಹಾಸ್ಪಿಟಲ್ಗಳು ಗ್ರಾಮೀಣ ಪ್ರದೇಶದಲ್ಲಿ, ಚಿಕ್ಕ ಗ್ರಾಮೀಣ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಹೈಟೆಕ್ ಆಸ್ಪತ್ರೆಗಳಾಗ್ತಾ ಇದೆ. ಇದೇನು ಅಭಿವೃದ್ಧಿನಾ? ಇದು ಅವನತಿ. ಯಾವ ದೇಶದಲ್ಲಿ ವೈದ್ಯರು ಜಾಸ್ತಿ ಇರ್ತಾರೋ ಅಲ್ಲಿ ಅವನತಿ ಜಾಸ್ತಿ ಆಗ್ತದೆ. ಅದರಿಂದ ಎಲ್ಲರೂ ಎಚ್ಚರವಾಗಿ ಸರಳ ಜೀವನ ಬನ್ನಿ, ಸಿಂಪಲ್ ಆಗಿರಿ, ಪರಸ್ಪರ ಸಹಾಯ ಮಾಡಿ, ಪರಸ್ಪರ ಪ್ರೀತಿಸಿ, ಎಲ್ಲರ ಜೊತೆಲಿ ಚೆನ್ನಾಗಿರಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ತೆ.